ಒಂದ್ ನಿಮಿಷ ಇಲ್ಲಿ ಕೇಳಿ. ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅಪ್ರತಿಮ ಧೈರ್ಯ ಮತ್ತು ಸ್ವಾತಂತ್ರ್ಯ ಹೋರಾಟದ ಪ್ರತೀಕವಾಗಿದ್ದಂತಹ ಮಹಾನ್ ರಾಣಿ, ಅವರು ತುಳುನಾಡಿನ ಉಳ್ಳಾಳ ಪ್ರದೇಶವನ್ನ ಆಳದಂತಹ ಚೌಟ ವಂಶದ ರಾಣಿಯಾಗಿದ್ದರು. ಆವಾಗ 16ನೇ ಶತಮಾನದಲ್ಲಿ ಪೋರ್ಚುಗೀಸರು ಕರಾವಳಿ ಕರ್ನಾಟಕದಲ್ಲಿ ವ್ಯಾಪಾರ ಮತ್ತು ಆಡಳಿತವನ್ನು ತಮ್ಮ ಕೈಗೆ ತೆಗೆದುಕೊಳ್ಳಲು ಯತ್ನಿಸಿದಾಗ ಪೋರ್ಚುಗೀಸರ ವಿರುದ್ಧ ನಿರ್ಭಯವಾಗಿ ಹೋರಾಡಿದವರೇ ರಾಣಿ ಅಬ್ಬಕ್ಕ ಚೌಟ. ರಾಣಿ ಅಬ್ಬಕ್ಕ ಕೇವಲ ರಾಜಕೀಯ ನಾಯಕಿಯಷ್ಟೇ ಅಲ್ಲ, ಶೂರ ಹೋರಾಟಗಾರ್ತಿಯಾಗಿದ್ದರು. ಸಮುದ್ರ ಮಾರ್ಗದಿಂದ ಬಂದಂತಹ ಪೋರ್ಚುಗೀಸ್ ಸೇನೆಗಳ ವಿರುದ್ಧ ಉಳ್ಳಾಳದ ಕೋಟೆಯನ್ನ ರಕ್ಷಿಸಲು ತಮ್ಮ ಸೇನೆಯ ನೇತೃತ್ವ ವಹಿಸಿ ಹಲವು ಬಾರಿ ಸಮರ ನಡೆಸಿದ್ರು. ರಾಣಿ ಅಬ್ಬಕ್ಕರ ಯುದ್ಧತಂತ್ರ ಮತ್ತು ಧೈರ್ಯದಿಂದ ಪೋರ್ಚುಗೀಸರು ಹಲವಾರು ಬಾರಿ ಸೋಲನ್ನ ಅನುಭವಿಸಿದ್ರು. ಸ್ಥಳೀಯ ಮೀನುಗಾರರು, ವ್ಯಾಪಾರಿಗಳು ಮತ್ತು ವಿವಿಧ ಸಮುದಾಯಗಳ ಸಹಕಾರದಿಂದ ಅಬ್ಬಕ್ಕ ರಾಣಿಯು ಬಲಿಷ್ಠ ಸೇನೆಯನ್ನ ನಿರ್ಮಿಸಿದ್ರು. ಅವರ ಆಡಳಿತದಲ್ಲಿ ತುಳುನಾಡಿನ ಸಂಸ್ಕೃತಿ, ವ್ಯಾಪಾರ ಮತ್ತು ಜನಜೀವನ ಉತ್ತಮವಾಗಿ ಬೆಳೆಯಿತು. ತಮ್ಮ ದೇಶ ಮತ್ತು ಜನರ ಸ್ವಾತಂತ್ರ್ಯಕ್ಕಾಗಿ ಅವರು ಕೊನೆಯವರೆಗೂ ಹೋರಾಟ ನಡೆಸಿದ್ರು. ಇಂದು ಅಬ್ಬಕ್ಕ ರಾಣಿ ಕರ್ನಾಟಕದ ಹೆಮ್ಮೆಯ ಸಂಕೇತವಾಗಿ ನೆನಪಾಗುತ್ತಾರೆ. ಅಬ್ಬಕ್ಕ ರಾಣಿಯ ಶೌರ್ಯ ಮತ್ತು ದೇಶಭಕ್ತಿ ಅನೇಕ ಜನರಿಗೆ ಪ್ರೇರಣೆಯಾಗಿದೆ. ಭಾರತದ ಸ್ವಾತಂತ್ರ್ಯ ಹೋರಾಟದ ಮೊದಲ ಮಹಿಳಾ ಹೋರಾಟಗಾರ್ತಿಯಾಗಿ ಅಬ್ಬಕ್ಕ ರಾಣಿಯ ಹೆಸರು ಇತಿಹಾಸದಲ್ಲಿ ಅಕ್ಷರಶಃ ಚಿರಸ್ಥಾಯಿಯಾಗಿ ಉಳಿದಿದೆ.